ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ VPU ವರ್ಲ್ಡ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿನ್ನೆ ಭಾಳ ಮಳೆ ಬಂತು ದಾವಣಗೆರೆಯಲ್ಲಿ. ಬೆಳಗ್ಗೆ 5 ಗಂಟೆಯಿಂದ 9 ಗಂಟೆವರೆಗೆ ಭಾಳ ಮಳೆ ಅಂದರೆ ಜೋರು ಮಳೆ ಅಲ್ಲ, ಬಟ್ ನಮಗೆ ಅವಕಾಶನೇ ಕೊಡಲಿಲ್ಲ ವಾಕಿಂಗ್ ಮಾಡಲಿಕ್ಕೆ. ಹಂಗಾಗಿ ನಿನ್ನೆ ನಾನು ವಾಕ್ ಬರೋಕ್ಕಾಗಲಿಲ್ಲ. ಇವತ್ತು ನನ್ನ ಮಗಳನ್ನ ಕಾಲೇಜಿಗೆ ಬಿಟ್ಟು ನಾನು ಹಾಗೇ ವಾಕ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಹಾಗಾಗಿ ನಿಮಗೆ ಯಾವಾಗಲೂ ಹೇಳ್ತಿದ್ದೆ, ಇಲ್ಲೊಂದು ನ್ಯಾಷನಲ್ ಹೈವೇ ಹೋಗ್ತಾ ಇದೆ ಅಂತೇಳಿ ನಾನು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೆ. ಆದರೆ ಆ ನ್ಯಾಷನಲ್ ಹೈವೇ ಹೇಗೆ ಕಾಣುತ್ತೆ ಅಂತೇಳಿ ನಿಮಗೆ ತೋರಿಸ್ಬೇಕಂತೇಳಿ ಇವತ್ತು ಅಲ್ಲೊಂದು ಬ್ರಿಡ್ಜ್ ಇದೆ, ಹೈವೇ ಮೇಲೆ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಿಮಗೆ ನ್ಯಾಷನಲ್ ಹೈವೇನ ತೋರಿಸ್ತಾ ಇದ್ದೀನಿ. ಈ ಹೈವೇ ಬ್ಯಾಂಗ್ಳೂರಿಂದ ಪೂನಾ ಹೋಗುತ್ತೆ, ಆ ಕಡೆ ಬಾಂಬೆ. ಸೊ ಪೂನಾವರೆಗೂ ಈ ಹೈವೇ ಇರೋದ್ರಿಂದ ಈ ಹೈವೇ ಈಗ 3 ಲೈನ್ ಆಗಿಬಿಟ್ಟಿದೆ. ಮೊದಲು 2 ಲೈನ್ ಇತ್ತು, ಸ್ವಲ್ಪ ಕಷ್ಟ ಅನಿಸೋದು ದೊಡ್ಡ ವೆಹಿಕಲ್ಗಳಿಗೆಲ್ಲ. ಈಗ 3 ಲೈನ್ ಆಗಿರೋದ್ರಿಂದ ಭಾಳ ಫಾಸ್ಟಾಗಿ ಇಲ್ಲಿಂದ ಟ್ರಾವೆಲ್ ಮಾಡ್ತಾ ಇರ್ತಾರೆ. ನೋಡಿ, ನೀವು ಕಾಣ್ಬೋದು, ಇದು ಪೂನಾ ಹೋಗ್ತಾ ಇರೋ ರೋಡು ಎಷ್ಟು ಫಾಸ್ಟ್ ಇದೆ ನೋಡಿ. 3 ಲೈನ್, ಆ ಕಡೆ 3 ಲೈನು, ಈ ಕಡೆ 3 ಲೈನು. ಮೊದಲು 3 ಲೈನ್ ನಮಗೆ ಹಿರಿಯೂರಿಂದ ಸಿಗ್ತಾಯಿತ್ತು. ಹಿರಿಯೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಮಗೆ 3 ಲೈನ್ ಸಿಗೋದು. ನಾವು ದಾವಣಗೆರೆಯಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ದಾವಣಗೆರೆ ಟು ದುರ್ಗವರೆಗೂ, ಅಂದರೆ ದುರ್ಗ ಹಿರಿಯೂರ್ವರೆಗೂ ನಮಗೆ ಭಾಳ ಹಿಂಸೆ ಅನಿಸೋದು. 2 ಲೈನಲ್ಲಿರೋದು, ವೆಹಿಕಲ್ ಬರ್ತಾ ಇರೋದು, ಬೇಗ ಸಾಗ್ತಾ ಇರಲಿಲ್ಲ. ಸಾಕಷ್ಟು ವೆಹಿಕಲ್ ಇರುತ್ತೆ ಈ ಒಂದು ನ್ಯಾಷನಲ್ ಹೈವೇಯಲ್ಲಿ. ಈಗ ಸುಮಾರು 2-3 ವರ್ಷದಿಂದ 3 ಲೈನ್ ಮಾಡಿರೋದ್ರಿಂದ ಇಲ್ಲಿಂದ ಬ್ಯಾಂಗ್ಳೂರಿಗೆ ನಮಗೆ 1:45 ಗಂಟೆ ಟೈಮ್ ಉಳಿಯುತ್ತೆ. ಇಲ್ಲಿಂದ ಬಸ್ಸೆಲ್ಲ 5 ಗಂಟೆಗೆ ಹೋಗುತ್ತೆ. ಮಿನಿಮಮ್ 5 ಗಂಟೆ ತೊಗೊಳುತ್ತೆ ಬಸ್ ಇಲ್ಲಿಂದ ಹೋಗ್ಲಿಕ್ಕೆ. ಯಾಕಂದರೆ ಬಸ್ದು ಒಂದು ಲಿಮಿಟೆಡ್ ಸ್ಪೀಡ್ ಇರುತ್ತೆ, ಮತ್ತು ಮಧ್ಯದಲ್ಲೆಲ್ಲ ಸ್ಟಾಪ್ ಮಾಡಿ ಊಟಕ್ಕೆ ತಿಂಡಿಗೆಲ್ಲ ನಿಲ್ಲಿಸ್ಕೊಂಡು ಹೋಗ್ತಾ ಇರ್ತಾರೆ. ನಿಮ್ಮ ಸ್ವಂತ ವೆಹಿಕಲ್ ಇತ್ತು ಅಂತಂದರೆ 3 ಅವರ್ಸಲ್ಲಿ ನೀವು ಹೋಗ್ಬೋದು. ಕೆಲವರೆಲ್ಲ 2.5 ಅವರ್ಸಲ್ಲಿ ಹೋಗ್ತಾರೆ, ಓವರ್ ಸ್ಪೀಡಲ್ಲಿ ಹೋಗ್ತಾರೆ. ಮಾಮೂಲಾಗಿ ಹೋಗ್ತೀವಿ ಅಂತಂದ್ರೂ ಕೂಡ ಕಾರಲ್ಲಿ 3 3.5 ತಾಸಿಗೆ ನೀವು ಬ್ಯಾಂಗ್ಳೂರನ್ನ ತಲುಪ್ಬೋದು. ಬ್ಯಾಂಗ್ಳೂರು ಒಳಗಡೆ ನನಗೆ ಗೊತ್ತಿಲ್ಲ, ಯಾಕಂದರೆ ಡಿಪೆಂಡ್ ಅಪಾನ್ ದ ಟ್ರಾಫಿಕ್. ನೋಡಿ, ಇದು ಲೋಕಿಕೆರೆ ರೋಡ್, ಇದು ಕೂಡ ಹೈವೇ ಆಗಿದೆ. ಇದರ ಕೆಳಗಡೆ ನ್ಯಾಷನಲ್ ಹೈವೇ ಹೋಗ್ತಾ ಇದೆ. ನಾನು ಮೇಲ್ಗಡೆ ನಿಂತ್ಕೊಂಡು ನಿಮಗೆ ತೋರಿಸೋಣ ಅಂತೇಳಿ ನಾನು ಒಂದು ಹೈವೇ ವಿಡಿಯೋವನ್ನು ಮಾಡಿದ್ದೆ. ಅಂದರೆ ಇದು ಯಾವಾಗ ಮಾಡಿದೆ ಅಂದರೆ ಬಿಫೋರ್ ಗೋಯಿಂಗ್ ಟು ವಾಕಿಂಗ್. ಮಗಳಿಗೆ ಬಿಟ್ಟು ಬರ್ತಾ ಇದ್ದೆ ಕಾಲೇಜಿಂದ, ಹಾಗೆ ವಾಕ್ ಮಾಡೋಕ್ಕಿಂತ ಮುಂಚಿತವಾಗಿಯೇ ಇದಿದೆ. ಅಂದರೆ ಇದು ಕೆರೆ ಪಕ್ಕದಲ್ಲಿ, ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಫಸ್ಟ್ ಇದನ್ನು ತೋರಿಸೋಣ ಯಾವ ರೀತಿ ಇದೆ ಅಂತೇಳಿ. ಹಾಗೆಯೇ ನೋಡಿ, ಇಲ್ಲಿ ಗೇಟ್ ಕಾಣ್ತಾ ಇದೆ. ಈ ಗೇಟ್ ಒಳಗಡೆ ಹೋದರೆ TV ಸ್ಟೇಷನ್ ಕೆರೆ ಇದೆ, ಅಲ್ಲಿ ಭಾಳಷ್ಟು ಜನ ವಾಕ್ ಮಾಡ್ತಾ ಇರ್ತಾರೆ. ನೋಡಿ, ಇಲ್ಲಿ ಸಿಮೆಂಟ್ ರೋಡ್ ಆಗಿದೆ ಅಂತೇಳಿ ನಾನು ಕಳೆದ ಎಪಿಸೋಡಲ್ಲಿ ಹೇಳಿದ್ದೆ. ಈಗ ಕಂಪ್ಲೀಟ್ ಓಪನ್ ಮಾಡಿಬಿಟ್ಟಿದ್ದಾರೆ. ಮೊದಲು ಅಲ್ಲಿ ಅಡ್ಡ ಹಾಕಿದ್ರು, ಯಾವುದೇ ಕಾರ್ ಆಗಿರಲಿ, ದೊಡ್ಡ ವೆಹಿಕಲ್ಗಳು ಅಲೋ ಇರಲಿಲ್ಲ. ಬೈಕ್ ಮಾತ್ರ ಒಂದು ಸೈಡಲ್ಲಿ ಬರ್ತಾಯಿದ್ರು. ಈಗ ಓಪನ್ ಆಗಿರೋದ್ರಿಂದ ಎಲ್ಲ ವೆಹಿಕಲ್ ಕೂಡ ಇಲ್ಲಿಂದನೇ ಓಡಾಡ್ತಾ ಇದೆ. ಹೈವೇಲಿ ಹೋಗುತ್ತೆ, ಆ ಕಡೆ ಸರ್ವಿಸ್ ರೋಡಲ್ಲಿ ಇರೋದು ಸರ್ವಿಸ್ ರೋಡಲ್ಲಿ ಹೋಗುತ್ತೆ. ಈಗ ಲೋಕಿಕೆರೆ ಸೈಡ್ ಹೋಗೋರು ಲೋಕಿಕೆರೆ ಸೈಡ್ ಈ ಒಂದು ರೋಡನ್ನು ಡಿಪೆಂಡ್ ಆಗಿದ್ದಾರೆ. ಈಗ ಎಲ್ಲ ವೆಹಿಕಲ್ಗಳು ನೋಡಿ, ಭಾಳಷ್ಟು ಜನ ಬೈಕಲ್ಲಿ ಬರ್ತಾರೆ. ಬೈಕಲ್ಲಿ ಬಂದುಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ಒಳಗಡೆ ವಾಕ್ ಮಾಡೋದು ಸರ್ವೇ ಸಾಮಾನ್ಯ ಸ್ನೇಹಿತರೆ. ನೀವು ಬೆಳಿಗ್ಗೆ 6 ಗಂಟೆಗೆ ಬಂದರೆ ಒಂದು ತಂಗಾಳಿ ಥರ ಹೆಂಗೆ ಬರುತ್ತಂದರೆ, ಕೋಲ್ಡ್ ಬ್ರೀಸ್ ಬರ್ತಾ ಇರ್ತದೆ, ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ಆ ವೇವ್ ಆಕ್ಷನ್ನು, ಕೆರೆಗಳದ್ದು ನೀರಿಂದು ಅದೆಲ್ಲ ಏನೋ ಒಂಥರ, ಮತ್ತು ಪಕ್ಷಿಗಳೆಲ್ಲ ಏನೋ ಒಂದು ಇಂಪಾದ ಕೂಗಿರುತ್ತೆ. ಹಾಗೆ ಸುತ್ತಮುತ್ತ ವಾಕ್ ಮಾಡೋ ಜಾಗದಲ್ಲೆಲ್ಲ ನೋಡಿ, ಮೊದಲು ನೀವು ನನ್ನ ಕೆಲವು ವಿಡಿಯೋಗಳು ನೋಡಿ, ಅಲ್ಲಿ ಮರಗಳು ಅಷ್ಟೊಂದು ಹಚ್ಚ ಹಸಿರಾಗಿಲ್ಲ. ಬಟ್ ಇತ್ತೀಚೆಗೆ 2-3 ದಿನ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ. ಒಂದಿನ ಗ್ಯಾಪ್ ಮಾಡೋದು, ನೆಕ್ಸ್ಟ್ ಡೇ ಬರೋದು. ನೋಡಿ, ನಿನ್ನೆ ಬಂದಿತ್ತು, ಇವತ್ತಿಲ್ಲ, ಮೋಸ್ಟ್ಲಿ ನಾಳೆ ನಾಡ್ದು ಬರ್ಬೋದು. ಸೊ ಈ ಮಂತಲ್ಲಿ 3 ಸಲ ಮಳೆ ದಾವಣಗೆರೆಗೆ ಬಂದಿದೆ. ಆದರೆ ದೊಡ್ಡ ಮಳೆಗಳಲ್ಲ, ಒಂದು ಸಾಮಾನ್ಯವಾಗಿ 10 ನಿಮಿಷ 15 ನಿಮಿಷ ಈ ಥರ ಮಳೆಗಳು ಬಂದು ಈಗ ಎಲ್ಲ ಗಿಡ ಮರಗಳು ಎಲ್ಲ ಚಿಗುರ್ಕೊಂಡು ಈಗ ನೋಡಿ ಸಮೃದ್ಧಿಯಾಗಿ ಹಚ್ಚ ಹಸಿರಾಗಿದೆ. ನೀವು ವಿಡಿಯೋದಲ್ಲಿ ಕಾಣ್ಬೋದು ಸ್ನೇಹಿತರೆ. ಹಾಗೆಯೇ ನಾನು ಭಾಳಷ್ಟು ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ಕೊತ ಬರ್ತಾ ಇದ್ದೆ ಈ ವಿಡಿಯೋದಲ್ಲಿ. ನಾವು ಆರೋಗ್ಯವಾಗಿರ್ಬೇಕಂದ್ರೆ ಏನು ಮಾಡಬೇಕು ಅಂತೇಳಿ ಸುಮಾರು 10,000 ಹೆಜ್ಜೆಗಳನ್ನು ನೀವು ಒಂದಿನ ನಡೀರಿ ಅಂತ ಹೇಳ್ತಾ ಇದ್ದೆ. ಹಾಗೆ ನನ್ನ ಸ್ನೇಹಿತರು ಫಕೀರಪ್ಪ ಅವ್ರು ಸಿಕ್ಕಿದ್ರು, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ, ಕೇಳಿ. ಸರ್, ತಮ್ಮ ಹೆಸರು? ಸರ್, ಫಕೀರಪ್ಪ ಅಂತಂದೇಳಿ. ಫಕೀರಪ್ಪ ಸರ್, ಏನು ಮಾಡ್ತಾಯಿದ್ರಿ ಸರ್? ನಾನೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ರಿ. ಇವತ್ತು ಎಲ್ಲಿಗೆ ಬಂದಿರಿ ಸರ್ ತಾವು? ಸರ್, TV ಸ್ಟೇಷನ್ ಕೆರೆಯಲ್ಲಿ ವಾಕ್ ನಾವು ಡೈಲಿ, ಇದು ಈಗ ಒಂದು 10 ವರ್ಷದಿಂದ ಇದೇ ಕೆರೆಯಲ್ಲೇ ನಾವು ವರ್ಕ್. ಸರ್, ಈ TV ಸ್ಟೇಷನ್ ವಾಕಿಂಗ್ ಮಾಡ್ತೀರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಸರ್? ಸರ್, ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ನೀರಿರೋದ್ರಿಂದ ಮನಸ್ಸಿಗೆ ಒಂದು ಉಲ್ಲಾಸ ಆಗುತ್ತೆ. ಸರೌಂಡಿಂಗ್ ಪ್ಲೇಸ್ ಎಲ್ಲ ಈಗ ಇತ್ತೀಚೆಗೆ ಈಗ 2 ವರ್ಷದಿಂದ ಈ ಥರ ಸ್ಟ್ರೀಟ್ ಎಲ್ಲ ಮಾಡಿದ್ದಾರೆ. ಅವಾಗೆಲ್ಲ ಸ್ಟಾರ್ಟಿಂಗ್ ಎಲ್ಲ ಇರಲಿಲ್ಲ. ಈಗ ಮಾಡಿರೋಂಥ ತುಂಬ ವಾಕ್ ಮಾಡಿದ್ದಾರೆ. ಇದು ಆಮೇಲೆ ಕಡೆ ನ್ಯಾಚುರಲೇ ಇದೆ.
ಒಂದು ಕಡೆ ಫ್ರೆಶ್ ಏರ್ ಬರುತ್ತೆ, ಖುಷಿ ಆಗುತ್ತೆ ಇಲ್ಲಿ ವಾಕ್ ಮಾಡೋದ್ರಿಂದ. ಸರ್ ಈ ಕೆರೆ ಎಷ್ಟು ಕಿಲೋಮೀಟರ್ ಇದೆ ಸರ್ ಅಂದಾಜು? ಸರ್ ಸುತ್ತಳತೆ ಅಪ್ರಾಕ್ಸಿಮೇಟ್ 1.25 ಕಿಲೋಮೀಟರ್ ಇದೆ ಅನ್ಕೊಂಡು. 1.25 2 ಇದೆ. 2 ಕಿಲೋಮೀಟರ್ ನಿಯರ್ ಸರ್. ಸರ್ ತಾವು ಈಗ ನೀವು 10 ವರ್ಷದ ಬರ್ತಾ ಇದ್ದೀರಿ ಅಂದರೆ ಈ ವಾಕಿಂಗ್ ಮಾಡೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ ಆಗಿದೆ ಸರ್ ತಮಗೆ? ಸರ್ ತುಂಬ ಬೆನಿಫಿಟ್ ಇದೆ. ಯಾಕಂದ್ರೆ ನಾವು ಒಂದು ಸ್ವಲ್ಪ ಟ್ರಸ್ಟ್ ಆಗ್ತಾ ಇರ್ತೀವಿ. ನಾವು ಪ್ರೈವೇಟ್ ವರ್ಕ್ ಅಲ್ಲ, ಹೌದೌದು, ಪ್ರೈವೇಟ್ ವರ್ಕ್ ಆಗೋದ್ರಿಂದ ಟ್ರಸ್ಟ್ ಇರುತ್ತೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಆ ಥರ ಪ್ರಾಬ್ಲಮ್ಗಳೆಲ್ಲ ಇರುತ್ತೆ. ಹೌದೌದು, ನಾವು ಡೈಲಿ ವಾಕ್ ಮಾಡೋದ್ರಿಂದ ಮೈಂಡ್ ಫಸ್ಟ್ ಆಫ್ ಆಲ್ ಮೈಂಡ್ ಫ್ರೀ ಆಗುತ್ತೆ ಸರ್. ಮೈಂಡ್ ಫ್ರೀ ಆಗಿ ನಾವು ವರ್ಕಿಗೆ ಒಂದು ಸ್ವಲ್ಪ ಇನ್ಸ್ಪಿರೆನ್ಸ್ ಅಂದರೆ ನಾವು ಉತ್ಸಾಹ ಸ್ಟಾರ್ಟ್ ಆಗುತ್ತೆ. ಒಂದು ಕಡೆ ರಿಲೀಫ್ ಆಗುತ್ತೆ, ಮೈಂಡ್ ಎಲ್ಲ ರಿಲೀಫ್ ಆಗುತ್ತೆ. ಸೊ ಅವತ್ತೇನೋ ಒಂಥರ ಫ್ರೆಶ್ ಅನ್ಸುತ್ತಾ? 100% ಫ್ರೆಶ್ ಅಪ್ಪ, ಅದೇ ನಮ್ಮ ಎನರ್ಜಿ ಬರುತ್ತೆ 100%. ನಾನು ಬೆಳಗ್ಗೆ ಏನಾರ ಒಂದ್ ದಿವಸ ಈಗ ನಾವು ಮಾಮೂಲಿ ಮಿಸ್ ಮಾಡ್ತಿರ್ತೀವಿ, ವಾಕ್ ಏನಾರ ಬರೋದ್ ಮಿಸ್ ಆಯ್ತು ಅಂದ್ರೆ 100% ಅವತ್ತು ನಾವು ಒಂದ್ಸಲ ಏನೋ ಸ್ಲಗ್ಗಿಶ್. ನಾನು ನಿನ್ನೆನೂ ಕೂಡ ಸರ್, ನಿನ್ನೆ ಸಾಕಷ್ಟು ಮಳೆ ಬಂತು. ನಾನು ಡೈಲಿ ಬರ್ತೀನಿ. ನಿನ್ನೆ ಬೆಳಿಗ್ಗೆ 5 ಗಂಟೆಯಿಂದನೇ ಮಳೆ ಶುರುವಾಯಿತು. ಹಂಗೆ ನಾನು ವಾಕ್ ಬರಲಿಲ್ಲ. ಏನೋ ಒಂಥರ ಬೆಳಿಗ್ಗೆ ಕೈಕಾಲು ಹಿಡ್ದಂಗೆ ಆಗ್ಬಿಡುತ್ತೆ ನನಗೆ. ಇದೇನಪ್ಪ ಇದು ಕೈಕಾಲು ಆಡ್ಲಿಲ್ಲಲ್ಲ ಅಂದ್ಕೊಂಡೆ ನಾನು. 100% ಸತ್ಯ ಸರ್ ಅದು. ನೀನು ಬರ್ಲಿಲ್ಲ ಅನ್ನೋದು ಸರ್, ನಾನು ಬಂದಿದ್ದೆ 8:30ಗೆ. ಹೌದ್ರಾ? ಇಲ್ಲ, ನನಗೇನಾಗುತ್ತೆ 8:30 ಮಗಳು ಬಿಡ್ಬೇಕಾಗುತ್ತೆ ಸರ್. ಹಾಗಾಗಿ ನಾನು ಬರಲಿಲ್ಲ. ನಾನು ನೋಡ್ತೀನಿ ಸೂರ್ಯನ ಬಿಸಿಲು ಜಾಸ್ತಿ ಆಯ್ತು ಅಂದರೆ ವಾಕ್ ಮಾಡಿದ್ರು ಅದು ಅಷ್ಟು ನನಗೆ ಫೀಲ್ ಆಗಲ್ಲ. ಸೊ ಈಗಿದೆಯಲ್ಲ, ಈ ವೆದರ್ ಇದೆಯಲ್ಲ, ಈ ವೆದರ್ ತುಂಬಾ ಬ್ಯೂಟಿಫುಲ್ ಇದೆ. ಇದು 6 ಗಂಟೆಯಿಂದ 7-7:30 ತನಕ ತುಂಬಾ ಕ್ಲೈಮೇಟ್ ಚೆನ್ನಾಗಿರುತ್ತೆ. ತುಂಬಾ 6 ಗಂಟೆಯಿಂದ ನಾವು. ಸೊ ಈಗ ತುಂಬಾ ಜನ ಬರ್ತಾರೆ, ವಯಸ್ಸಾದವರು ಬರ್ತಾರೆ, ವಯಸ್ಸಿದ್ದವರು ಬರ್ತಾರೆ. ಸೊ ಆದಷ್ಟು ನಿಮ್ಮ ಅನಿಸಿಕೆ ಪ್ರಕಾರ 45 ವರ್ಷ ಆದ ನಂತರ ಈ ರನ್ನಿಂಗ್ ಮಾಡೋದು ಒಳ್ಳೇದಾ, ವಾಕಿಂಗ್ ಮಾಡೋದು ಒಳ್ಳೇದಾ ಸರ್? ಸರ್ ರನ್ನಿಂಗು ಏಜ್, ಈಗ ನಾವು ಹುಡುಗರು ಯಂಗೇಜ್ ಹುಡುಗರು ರನ್ ಮಾಡೋದ್ರಿಂದ ಫಾಸ್ಟ್ ಓಕೆ ಅವ್ರು ಹೊರ್ತಿದೆ. ಬಟ್ ಏಜ್ ಆಗ್ತಾ 45 ಆಫ್ಟರ್ 45 ಬಟ್ ರನ್ ಮಾಡೋದ್ರಿಂದ ಇಲ್ಲ ಸರ್, ನಮಗೆ ಬೆವ್ರು ಬರಂಗೆ ನಾವು ವಾಕ್ ಮಾಡೋದು, ವಿಗರಸ್ ವಾಕ್ ಮಾಡಬೇಕು ಅಂತೀರಿ. ಈಗ ಒಂದ್ ಅರ್ಧ ರೌಂಡಿಗೆ ನಮಗೆ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ನಡೆದಾಗ ಬೆವ್ರು ಬರಲ್ಲ. ಇನ್ನು ಆ ಬೆವ್ರು ಬಂದಾದಂತ ಒಂದು 1 ಅವರ್ 3/4 ತಾಸು ನಾನೆಲ್ಲ ಹಂಗೆ ಹಿಂಗೆ ಓದಿರೋ ಪ್ರಕಾರ ಒಂದು 45 ಮಿನಿಟ್ಸ್, 1/4 ಗಂಟೆ ನಾವು ಮಾಮೂಲಿ ನಾರ್ಮಲ್ ಇದಾದ್ರೆ ಒಂದು 3/4 ಗಂಟೆ ಬೆವ್ರು ಬಂದಾದ್ಮೇಲೆ ನಾವೇನ್ ಮಾಡ್ತೀವಲ್ಲ ಅದು ತುಂಬಾ ರಿಲೀಫ್ ಅನಿಸುತ್ತೆ. ಆ ತರ ಮಾಡೋದಂತ ಬೆನಿಫಿಟ್ ಇದೆ ಅನ್ಕೊಂಡಿಲ್ಲ ಸರ್. ವಾಕಿಂಗು ಇಸ್ ವೆರಿ ಗುಡ್ ಸರ್, ತಾವು ಹೇಳಿದ್ ಕರೆಕ್ಟು. ಅದ್ರ ಜೊತೆಗೆ ನಮ್ಮ ಊಟದ ಅದು ಕೂಡ ಭಾಳ ಚೆನ್ನಾಗಿರಬೇಕು. ಯಾಕಂದರೆ ನಾವು ಏನು ತಿಂತೀವಿ, ಇಲ್ಲಿ ವಾಕ್ ಮಾಡಿಬಿಡ್ತೀವಿ, ಅಲ್ಲಿ ಜಂಕ್ ಫುಡ್ ತಿಂದರೆ ಏನು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ನಿಮಗೆ ಸಿರಿಧಾನ್ಯದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಸಿರಿಧಾನ್ಯ ನಾನು ಆಲ್ರೆಡಿ ಮಾಮೂಲಿ ನಾವು ಹಳ್ಳಿ ಕಡೆಯಿಂದ ಬೆಳೆದಿರೋದು. ಹೌದೌದು, ಡೈಲಿ ಜೋಳ ರಾಗಿ ಅಂತೂ ನಾವು ಕಂಪಲ್ಸರಿ. ನನಗೆ ಅದರ ಬಗ್ಗೆನೇ ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ ಸರ್. ಸಿರಿಧಾನ್ಯ ಇದ್ರೆ ಏನು, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಮನೆಯಲ್ಲಿ ನಾವು 40-50 ಚೀಲ ನಾವು ನವಣೆ ಬೆಳಿತಿದ್ವಿ ಸರ್. ನಾವು ಕೂಡ ಹಳ್ಳಿಯಿಂದ ಬಂದವರು. ನವಣೆ, ಸಜ್ಜೆ ಅದೆಲ್ಲ ಬೆಳೀತಾ ಇದ್ವಿ. ಅದನ್ನು ಊಟನೂ ಮಾಡ್ತಾ ಇದ್ವಿ ನಾವು. ನವಣೆ ಅದು ಅನ್ನ ಮಾಡ್ತಾ ಇದ್ವಿ, ಸಜ್ಜೆದು ರೊಟ್ಟಿ ಮಾಡಿ ಮುದ್ದೆನೂ ಮಾಡ್ತಾ ಇದ್ರು. ಸೊ ಅವಾಗ ಬೀಸ್ಕೊಂಡು ಕುಟ್ಕೊಂಡು ತಿನ್ನೋರು ಶೆಲ್ಫ್ ಲೈಫು 90ರಿಂದ 95 ಕಾಮನ್ ಇರೋದು. 70 ವರ್ಷಕ್ಕೆ ಮದುವೆ ಆಗಿರೋರು ನಾನು ನೋಡಿದ್ದೀನಿ ಸರ್. ನನಗೇನು ವಯಸ್ಸಾಯಿತು ಅನ್ನೋರು ಅವತ್ತಿನ ಕಾಲಕ್ಕೆ. ಈಗ 70ಕ್ಕೆ ಅವ್ನು ಎಲ್ಲಿದ್ದಾನಂತಾನೆ ಗೊತ್ತಾಗಲ್ಲ. ಅಲ್ಲ, ಆಲ್ರೆಡಿ 40 ಸ್ಟಾರ್ಟ್ ಆಗಿರುತ್ತೆ. ಅಲ್ಲ, 70ಕ್ಕೆ ಭೂಮಿ ಮೇಲೆ ಇರಲ್ಲ. ಹೌದು, ಇವತ್ತಿನ ಜನರೇಷನ್ ಅದೇ ಮೇಜರ್ ಅಂದ್ರೆ ನಮ್ಮ ಫುಡ್ ಇದೇ ಆಗ್ತದೆ ಪ್ರಾಬ್ಲಮ್. ಸೊ ವಾಕಿಂಗು ಇರಬೇಕು, ಫುಡ್ ಡಯಟಿಂಗು ಪ್ರಾಪರ್ ಆಗಿರಬೇಕು, ಎಸ್ಪೆಷಲಿ ಜಂಕ್ ಫುಡ್ ಸರ್. ಜಂಕ್ ಫುಡ್ ಸರ್ ತಿನ್ಲೇಬಾರ್ದು. ಆಕ್ಚುಲಿ ಇವತ್ತಿನ ಅವ್ರೇನೋ ಗೋಬಿ ಅದು ಇದು ಹೇಳ್ತಾರಲ್ಲ, ಅವನ್ನೆಲ್ಲ ತಿನ್ಲೇಬಾರ್ದು ಅಂತ 100% ಆಗಿದೆ. ನಾವು ತಿನ್ನೋದು ಅವಾಯ್ಡ್ ಮಾಡ್ತೀವಿ, ಬಟ್ ಮಕ್ಕಳನ್ನೇ ಬಿಡ್ಸಕ್ ಆಗ್ತಲ್ಲ. ಅವರು ಸ್ವಲ್ಪ ಟಿವಿ ದಾಸರಾಗ್ಬಿಟ್ಟಿದ್ದಾರೆ ಸರ್ ಅವರು. ಹಾಗಾಗಿ ಇನ್ನೊಂದು, ಈ ಹೊರಗಡೆ ಹೋಟೆಲ್ಗಳಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್, ನೀವು ಭಾಳ ಕಡೆ ಹೊರಗಡೆ ಓಡಾಡ್ತಿರಲ್ಲ ಸರ್. ಈಗ ಮನೆ ಇರಲ್ಲ, ಮಧ್ಯಾಹ್ನ ಬಂದು ಊಟ ಮಾಡೋಕ್ಕಿರಲ್ಲ, ನೀವು ಯಾವ ರೀತಿ ಅದನ್ನು ಮೇಂಟೈನ್ ಮಾಡ್ಕೋತೀರಿ ಸರ್? ತುಂಬಾ ಈಗ ಅದು ಅನಿವಾರ್ಯತೆ ಆಗಿದೆ ಸರ್. ಯಾಕಂದ್ರೆ ಮಾರ್ಕೆಟ್ ಲೈನ್ ಇರೋದ್ರಿಂದ ನಾನು ಹೊರಗಡೆ ಹೋಗ್ಲೇಬೇಕಾಗಿರುತ್ತೆ. ಬಟ್ ಆದಷ್ಟು ನಾವು ಫುಡ್ ಅನ್ನ ತಗೊಂಡೋಗಿ ಊಟ ಮಾಡೋದು ಭಾರಿ ಬೆಟರ್. ಈ ಕೆಲವೊಂದು ನಾವೀಗೆಲ್ಲ ಒಂದು ಸ್ವಲ್ಪ ಹೈಯರ್ ಇದ್ರಾಗಿರೋದ್ರಿಂದ ಅಲ್ಲೆಲ್ಲಿ ಊಟ ಮಾಡಕ್ಕೆ ಹಿಂಗೆಲ್ಲ ಒಂದು ಮನೋಭಾವನೆ ನಮ್ಮ ಈಗ ಆಫೀಸಲ್ಲಿ ಇತ್ತು ಅಂತಂದ್ರೆ 100% ತಗೊಂಡೋಗಿ ಊಟ ಮಾಡ್ತೀವಿ. ಅದು ಭಾರಿ ಹೆಲ್ತ್ ಸರ್. 100% ನಮ್ಮ ಮನೆ, ನೀವು ಮನೆಯಿಂದ ನೀವು ಅನ್ನ ತಗೊಂಡೋಗಿ ಊಟ ಮಾಡಿರಿ, ಸೋ ಫಾರ್ ಬೆಟರ್. ಸೊ ಮನೆ ಊಟನೇ ಬೆಸ್ಟು ಅಂತ. ಈಗ ಏನಾಗುತ್ತೆ ಗೊತ್ತಾ ಸರ್, ನೀವು ಇಲ್ಲೇ ಮನೆ ಇದ್ದು ಇಲ್ಲೇ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ ಅದು ಆಗುತ್ತೆ ಸರ್. ನೀವು ಯಾವ್ದಾದ್ರು ಊರಿಗೆ ಹೋಗಿರ್ತೀರಿ, ಆ ಟೈಮಲ್ಲಿ ನೀವು ಯಾವ ರೀತಿ ಫಾಲೋ ಮಾಡ್ತೀರಿ ನಿಮ್ಮ ಡಯಟ್ ಅಥವಾ ವಾಕಿಂಗು ಎಲ್ಲ? ಆದಷ್ಟು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಮೆಸ್ ಖಾನಾವಳಿಗೆ ಹೋಗಕ್ಕೆ ಟ್ರೈ ಮಾಡ್ತೀವಿ. ರೊಟ್ಟಿ ಊಟಕ್ಕೆ ಟ್ರೈ ಮಾಡ್ತೀವಿ. ರೊಟ್ಟಿ ಮುದ್ದೆ ಸಿಗುತ್ತೆ ನಮಗೆ. ಈಗ ಹಿಂಗೆಲ್ಲ ಹೋದಂದ್ರೆ ಈ ಹುಳಿ ಸೈಡ್ ಎಲ್ಲ ಹೋದಂದ್ರೆ ನೋ ಪ್ರಾಬ್ಲಮ್, ಏನಾಗಲ್ಲ. ಯಾಕಂದ್ರೆ ನಾರ್ತ್ ಇಂಡಿಯಾ, ನಾರ್ತ್ ಕರ್ನಾಟಕದಲ್ಲೆಲ್ಲ ರೊಟ್ಟಿ ಸಿಗುತ್ತೆ. ಬಟ್ ಹಿಂಗ್
ಸ್ವಲ್ಪ ಹೋದಾಗ ಶಿವಮೊಗ್ಗ ಸ್ವಲ್ಪ ಹೋದಾಗ ರೊಟ್ಟಿ ಊಟ ಸಿಗೋದು ಕಷ್ಟ. ಬಟ್ ಆದಷ್ಟು ಕಡಿಮೆ ಇದರಲ್ಲಿ ಊಟ ಮಾಡಿ ಮೇಂಟೈನ್ ಮಾಡೋಕ್ಕೆ ಫ್ರೂಟ್ಸು ಅದು ಇದು ಫ್ರೂಟ್ಸ್ ಕಂಪಲ್ಸರಿ ಯೂಸ್ ಮಾಡೋಕ್ಕೆ ಅಥವಾ ಡ್ರೈ ಫ್ರೂಟ್ಸ್ ಸ್ವಲ್ಪ ಇಟ್ಕೊಂಡಿರ್ತೀವಿ. ಯಾಕಂದ್ರೆ ನಮ್ಮ ಲೈನ್ ನಾವು ಎಲ್ಲಿ ಊಟ ಮಾಡೋಕ್ಕೆ ಕರೆಕ್ಟ್ ಟೈಮ್ ಸಿಗುತ್ತೆ ಅಂತ ಗೊತ್ತಾಗಲ್ಲ, ಸ್ವಲ್ಪ ಆ ಥರ ಯೂಸ್ ಮಾಡ್ತೀವಿ ಸರ್. ಈಗ ನೀವು ಹೊರಗಡೆ ಹೋಗ್ತೀರಿ ಸರ್, ಇಲ್ಲಿದ್ದಾಗ ಇಲ್ಲಿ ವಾಕಿಂಗ್ ಮಾಡ್ತೀರಿ, ಸಪೋಸ್ ನೀವು ಔಟ್ ಆಫ್ ಸ್ಟೇಷನ್ ಇರ್ತೀರಿ, ಅವಾಗ ಯಾವ ರೀತಿ ನೀವು ಬೆಳಿಗಿನ ವಾಕಿಂಗನ್ನು ಯಾವ ರೀತಿ ಮಾಡ್ತೀರಿ? ನಾನು ಗದಗ ಹೋಗ್ತೀನಿ. ಗದಗ ಆಲ್ಟ ಅಂತಂದ್ರೆ ಕಂಪಲ್ಸರಿ ಹೈವೇ ಅಲ್ಲಿ ನಾನು ಹುಬ್ಳಿ ರೂಟ್ ಇದೆ, ಒಬ್ಬರೇ ಹೋಗ್ಬಿಡ್ತೀರಿ ಅಲ್ಲಿ ಆ ರೂಟಲ್ಲಿದೆ. ಹುಬ್ಳಿ ನನಗೆ ನೋಡಿ ಹುಬ್ಳಿ ಸಿಟಿ ಚೆನ್ನಾಗಿದೆ, ಹುಬ್ಳಿಯಲ್ಲಿ ನಾನು ಆಲ್ಟ್ ಮಾಡಲ್ಲ. ಯಾಕಂದ್ರೆ ವಾಕಿಂಗ್ ಮಾಡಕ್ ನನಗೆ ಅಲ್ಲಿ ಧಾರವಾಡದಲ್ಲಿ ನನಗೆ ಒಂದು ಪಾರ್ಕ್ ಅಲ್ಲಿ ಕಂಫರ್ಟ್ಸ್ ಅಂತ ಅಲ್ಲಿ ಆಲ್ಟ್ ಆಗ್ತೀರಿ. ಅಲ್ಲಿ ನೇರ್ ಪಾರ್ಕ್ ಇದೆ, ಆ ಪಾರ್ಕ್ ಸರೌಂಡಿಂಗ್ ನಲ್ಲಿ ನನಗೆ ಒನ್ ಅವರ್ ಅಲ್ಲಿ ಯೂಸ್ ಮಾಡಕಂತ ಆದಷ್ಟು ಆ ಥರ ಅವಾಯ್ಡ್ ಟ್ರೈ ಮಾಡ್ತೀವಿ. ಶಿವಮೊಗ್ಗ ಒಂದಂದ್ರೆ ಶಿವಮೊಗ್ಗನು ಹೈವೇ ಹೊರಗೆ ಮಾಡ್ತೀವಿ, ಸಾಗರ ಆಲ್ಟ್ ಹಂಗೆ ಹೊರಗಡೆ ಆಲ್ಟ್ ಆದಾಗೆಲ್ಲ ಅಂದರೆ ಎಕ್ಸ್ಟೆನ್ಷನ್ ಏರಿಯಾ ಕಡೆಗೆ ಏನು ಲಾಡ್ಸ್ ಇರ್ತಾವಲ್ಲ ಅಲ್ಲೇ ಆಲ್ಟ್ ಮಾಡಿ ವಾಕ್ ಮಾಡೋಂಥ ಕಂಪಲ್ಸರಿ ವಾಕ್ ಅಂತೂ ತಪ್ಸಲ್ಲ. ಭಾಳ ರೇರ್ ಒಂದಂದ್ರೆ ನಾವು ಜಮೀನಿಗೆ ಭಾನುವಾರ ಜಮೀನು ಹೋಗ್ತೀವಲ್ಲ, ತೋಟಕ್ಕೆ ಹೋಗೋ ಟೈಮ್. ಊರು ಯಾವ್ದು ಸರ್? ಕಂಚಿಕೆರೆ ಅಂತ. ಕಂಚಿಕೆರೆ ಇಲ್ಲಿ? ಓಕೆ, ಹರಪಳ್ಳಿ ಕಂಚಿಕೆರೆ. ಓಕೆ ಓಕೆ ಓಕೆ. ತೋಟ ಗೀಟ ಎಲ್ಲ ಭಾನುವಾರ ನಾನು ಊರಿಗೆ ಹೋಗ್ತೀನಲ್ಲ, ಭಾನುವಾರ ಊರಿಗೆ ಹೋಗೋದು ಮಾತ್ರ ಇಲ್ಲಿ ಬರಲ್ಲ ಕಂಪಲ್ಸರಿ. ತೋಟದಲ್ಲೇ ಅಲ್ಲಿ ವಾಕ್ ಆಗ್ಬಿಡುತ್ತಲ್ಲ ಸರ್, ಟ್ರಿಪ್ ಹೋಗಿರೋ ಅದು ಇದು. ಯಾಕಂದ್ರೆ ವೀಕ್ಲಿ ಒಂದ್ಸತಿ ಹೋಗ್ತಿರ್ತೀವಲ್ಲ, ಟ್ರಿಪ್ ಹೋಗಿರೋ ಅದು ಇದು ಸರಿ ಮಾಡೋದು. ಏನಾದ್ರು ಮಳೆ ಬಂದಂದ್ರೆ ಅದು ನಿಲ್ಲಿಸ್ತೀವಿ, ಮಳೆ ಬಂದಂದ್ರೆ ಕಂಪಲ್ಸರಿ ಹೋಗೋದೇ ಇಲ್ಲ ನೀವು. ಯಾಕಂದ್ರೆ ನಮ್ಮ ಬ್ರದರ್ ಅವರು ನೋಡ್ತಿರ್ತಾರೆ ಸರ್. ಈಗ ಕೊನೆಯದಾಗಿ ನಮ್ಮ ವೀಕ್ಷಕರು ನಮ್ಮ ಚಾನಲ್ನ ಭಾಳ ಜನ ನೋಡ್ತಾರೆ ಸರ್. ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಲ್ತ್ ಟಿಪ್ಸ್, ವಾಕಿಂಗ್ ಮಾಡೋ ಹೆಲ್ತ್ ಟಿಪ್ಸ್ ಆದರೆ ಏನು ಹೇಳ್ತೀರಿ ಸರ್? ಸರ್ ಕಂಪಲ್ಸರಿ ನೀವು ಈಗ ಎಂಗೇಜ್ ಹುಡುಗರಿಗೆ ಅಂತದ್ದ ಎಲ್ಲರಿಗೂ ಸಹ ಸ್ಟಾರ್ಟಿಂಗ್ನಿಂದ ವಾಕ್ ಅನ್ನೋದು ರೂಢಿ ಬೆಳೆಸ್ಕೊಡ್ರಿ. ಸ್ವಲ್ಪ ಯೋಗ ಅನ್ನೋದು ಒಂದಷ್ಟು ಸ್ಟಾರ್ಟ್ ಮಾಡಿರಿ. ನೀವು ವಾಕ್ ಮಾಡಿದ್ರು ಕೂಡ ಒಂದು 1/4 ಗಂಟೆ ನಿಮ್ಮ ಕೆಲವೊಂದು ನಿಮಗೆ ಫ್ರೀ ಅನ್ಸೋ ಇವನ್ನ ವಾಕ್ ಕಂಪಲ್ಸರಿ ನೀವು 4 ಕಿಲೋಮೀಟ್ರ್ ಕಂಪಲ್ಸರಿ ವಾಕ್ ಮಾಡಿರಿ ಡೈಲಿ. ನಿಮ್ಗೆ ಹೆಲ್ತ್ ಇರುತ್ತೆ, ಆಮ ಕಡೆ ಬೊಜ್ಜು ಬರಲ್ಲ, ಹೆಲ್ತ್ ಮೇಂಟೆನೆನ್ಸ್ ಮಾಡ್ಬೋದು. ಸ್ವಲ್ಪ ಒಂದು 1/4 ಗಂಟೆ ನೀವು ಧ್ಯಾನ ಮಾಡಿರಿ. ನಮಗೆ ಮೆಡಿಟೇಷನ್ ಭಾಳ ಇಂಪಾರ್ಟೆಂಟ್. ಕಂಪ್ನಿಯಲ್ಲೇ ನಮ್ಮ ಸರ್ VK ಜವರ್ ಸರ್ ಅಂತ ಇದ್ದಾರೆ. ನಮಗೆ ಪ್ರತಿದಿನ ನಮಗೆ ಮೆಡಿಟೇಷನ್ ಬಗ್ಗೆ ಇದು ಇರುತ್ತೆ, ಆಗ್ಬೋದು. ನಮ್ಮ ಆನ್ಲೈನಲ್ಲಿ ಕೂಡ ಅಟೆಂಡ್ ಆಗಿ ನಾವು ಮಾಡ್ಬೋದು. ನಾವು ಮ್ಯಾಕ್ಸಿಮಮ್ ನಮ್ಮ ಕಂಪ್ನಿ ಮೀಟಿಂಗ್ಗಳಿಗೂ ಅನ್ನಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಮೆಡಿಟೇಷನಿಗೆ ಆಗಬೇಕು. ಡೈಲಿ 2 ಟೈಮ್ಸ್ ಹಾಫ್ ಆನ್ ಅವರ್ ಅಥವಾ 1 ಅವರ್ ಇದನ್ನ ಮೆಡಿಟೇಷನ್ ಥರ ಇದನ್ನ ನಮಗೆ ಪ್ರೋಗ್ರಾಮ್ ಇರುತ್ತೆ. ಮೆಡಿಟೇಷನ್ ಮಾಡಿರಿ, ಯಾಕಂದರೆ ಮೈಂಡ್ ರಿಲೀಫ್ ಆಗುತ್ತೆ. ಅಟ್ಲೀಸ್ಟ್ ಡೈಲಿ ಒಂದು ಹಾಫ್ ಆನ್ ಅವರ್ ನೀವು ನಿಮ್ಗೆ ಯಾವ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಮೆಡಿಟೇಷನ್ ಮಾಡಿರಿ. ಬೆಳಗ್ಗೆ ಅಥವಾ ಸಾಯಂಕಾಲ ವಾಕ್ ಮಾಡಿರಿ, ತುಂಬ ಹೆಲ್ತಿ ಇರುತ್ತೆ, ಚೆನ್ನಾಗಿರುತ್ತೆ. ಭಾಳ ಒಳ್ಳೇದು ಹೇಳಿದ್ರಿ ಸರ್. ನಮ್ಮ ವೀಕ್ಷಕರಿಗೂ ಕೂಡ ಈ ಒಂದು ಮಾಹಿತಿ ತುಂಬ ಒಳ್ಳೇದಂತೇಳಿ ನಾನು ಅನುಭವಿಸ್ತೀನಿ ಸರ್. ನಮ್ಮ ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಾವು ಒಂಚೂರು ಗೈಡ್ ಮಾಡಿ ಸರ್. ಎಷ್ಟು ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಾವು ಕೂಡ ಕೋರ್ಕೊಳ್ಳಿ ಸರ್. ಆಲ್ಮೋಸ್ಟ್ ಅಲ್ ಸರ್ ಹೆಲ್ತ್ ಬಗ್ಗೆ ತುಂಬ ಕಾನ್ಸನ್ಟ್ರೇಟ್ ಇರೋಂಥ ಇದಕ್ಕೆ ಟಿವಿ ಇದುಗಳಿಗೆ ವಿಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಇರಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಆರೋಗ್ಯ ಹೀಗೆ ಇರಲಿ ಅಂತ ಹೇಳ್ತೀನಿ. ನೋಡಿ, ಫಕೀರಪ್ಪ ಅಂತೇಳಿ ನನ್ನ ಸ್ನೇಹಿತರು ಸಿಕ್ಕಿದ್ರು. ಅವರು ಕೂಡ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ವಾಕಿಂಗ್ ಬಗ್ಗೆ. ಅವ್ರು ಸುಮಾರು 10 ವರ್ಷಗಳಿಂದ ಕಂಟಿನ್ಯೂಸ್ ಒಂದು ದಿನವೂ ತಪ್ಪಿಸ್ದಲೇ ವಾಕ್ ಮಾಡ್ತಾ ಇದ್ದಾರೆ. ಮೆಡಿಟೇಷನ್ ಬಗ್ಗೆನೂ ಹೇಳಿದರು, ಹೆಲ್ತ್ ಪಾಯಿಂಟ್ ಬಗ್ಗೆ ಹೇಳಿದರು, ಭಾಳ ಚೆನ್ನಾಗಿ ಹೇಳಿದ್ರು. ಇಲ್ಲಿ ಅನೇಕ ಸ್ನೇಹಿತರು ನನಗೆ ಸಿಗ್ತಾ ಇರ್ತಾರೆ. ಎಲ್ಲರೂ ಬರ್ತೀವಿ. ಸ್ವಲ್ಪ ಲೇಟ್ ಆಯಿತು ನನಗೆ, ಇಲ್ಲ ಅಂದರೆ ಭಾಳ ಜನ ಇಲ್ಲಿ ವಾಕಿಂಗ್ ಸಿಗ್ತಾಯಿದ್ರು. ಇದು ನನ್ನ ಬ್ಯಾಕ್ ಸೈಡು TV ಸ್ಟೇಷನ್ ಕೆರೆ ಇದೆ, ನಾನು ವಾಕ್ ಮಾಡೋ ಜಾಗ. ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ಈಗ ಸಂಪೂರ್ಣವಾಗಿ ಕೆರೆ ಖಾಲಿಯಾಗಿದೆ, ಅಷ್ಟು ನೀರಿಲ್ಲ. ಆದರೆ ಜೂನ್ ಜುಲೈ ಅಷ್ಟೊತ್ತಿಗೆ ಈ ಕೆರೆ ಮತ್ತೆ ತುಂಬಿಸ್ತಾರೆ. ಇಲ್ಲ ಮಳೆ ಬಂದಾದರೂ ತುಂಬೋದು, ಇಲ್ಲ ಭದ್ರಾ ಇದರಿಂದಾದರೂ ಕೂಡ ಇದನ್ನು ನೀರು ಬಿಟ್ಟು ತುಂಬಿಸ್ತಾರೆ. ಯಾಕಂದರೆ ಇದು ಕುಡಿಯೋ ನೀರಿಗೆ ಆಗಿರೋದ್ರಿಂದ ಇದನ್ನು ಹಾಗೆ ಬಿಡೋದಿಲ್ಲ. ವಾಕ್ ಮಾಡೋದು ಎಷ್ಟು ಒಳ್ಳೆಯದು ಅಂತೇಳಿ ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ ಸ್ನೇಹಿತರೆ. ಆದಷ್ಟು ಬೇಗ ವಾಕ್ ಮಾಡೋದು ಒಳ್ಳೆಯದು. ಬಟ್ ಇವತ್ತೇನಾಯ್ತು ಅಂದರೆ ನನಗೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಯಾಕಂದರೆ ಮಗಳಿಗೆ ಬೇರೆ ಬಿಡೋದಿತ್ತು, ಅದು ಬಿಟ್ಟು ನಾನೀಗ ವಾಕ್ ಮಾಡ್ಕೊತ ಬರ್ತಾಯಿದ್ದೀನಿ. ಹಾಗೆ ನಿನ್ನೆ ವಾತಾವರಣಕ್ಕೂ ಇವತ್ತು ನಿನ್ನೆ ನಾನು ನೋಡಿದರೆ ಇದೆಲ್ಲೋ ಮಲೆನಾಡು ಕಡೆ ಇದೇನಪ್ಪ ಈ ಥರ ಮಳೆ. ಬೆಳಿಗ್ಗೆಯಿಂದ ಸುಮಾರು 11 ಗಂಟೆವರೆಗೂ ನಮಗೆ ಅವಕಾಶನೇ ಕೊಡಲಿಲ್ಲ. ಸಾಕಷ್ಟು ಮಳೆ ಬೆಳಿಗ್ಗೆಯಿಂದಲೇ ಶುರುವಾಗಿದ್ದು. ಎಲ್ಲರೂ ಕೂಡ ಛತ್ರಿ ಹಿಡ್ಕೊಂಡು ಹೋಗ್ತಾಯಿದ್ರು. ಮಕ್ಕಳೆಲ್ಲ ಛತ್ರಿ ಹಿಡ್ಕೊಂಡು ಕಾಲೇಜಿಗೆ ಹೋಗೋದು ಅದೆಲ್ಲ ಮಾಡ್ತಾಯಿದ್ರು. ನಾನು ಕೂಡ ನನ್ನ ಮಗಳು ಛತ್ರಿ ಕೇಳಿದ್ಲು, ಹಾಗಾಗಿ ನಾನು ಹೊರಗಡೆ ಹೋಗಿ ಛತ್ರಿ ತರೋ ಅಷ್ಟು ಟೈಮ್ ಕೂಡ ನನಗೆ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ನಾನು ಜೆಪ್ಟೋದಲ್ಲೇ ಕೂಡ ಅಂಬ್ರೆಲಾವನ್ನು ಬುಕ್ ಮಾಡಿದೆ. ಜೆಪ್ಟೋದಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ ಸಿಗ್ತಾಯಿದೆ.
ಈಗ ಜೆಪ್ಟೋ ನಮ್ಮ ಮನೆ ಪಕ್ಕದಲ್ಲೇ ಇರೋದ್ರಿಂದ ನಮಗೆಲ್ಲನೂ ಕೂಡ ವಿತಿನ್ 1 ಮಿನಿಟಲ್ಲಿ ನಮಗೆ ಜೆಪ್ಟೋದಲ್ಲಿ ಏನೇ ಆರ್ಡ್ರ್ ಮಾಡಿದರೂ ಕೂಡ 1 ನಿಮಿಷದ ಒಳಗಡೆ ನಮಗೆ ಮನೆಗೆ ತಲುಪಿಬಿಡುತ್ತೆ. ಮತ್ತು ರೇಟ್ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಜೆಪ್ಟೋ ಒಳ್ಳೆಯದು. ಜೊತೆಗೆ 100 ರೂಪಾಯಿ ಮೇಲ್ ಮಾಡಿದರೆ ಫ್ರೀ ಚಾರ್ಜ್ ಇರುತ್ತೆ. ನಾವು ಎಷ್ಟೊಂದು ಸಲ 30 ರೂಪಾಯಿ 40 ರೂಪಾಯಿ ಮಾಡಿದರೆ ಅದಕ್ಕೊಂದು 30 ರೂಪಾಯಿ ಸೇರಿಸ್ತೀವಿ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಫ್ರೀ ಡೆಲಿವರಿ ಸಿಗುತ್ತೆ ಅಂತೇಳಿ ನಾವು 100 ರುಪೀಸ್ ಮೇಲಾದರೆ ಫ್ರೀ ಡೆಲಿವರಿ ಇರುತ್ತೆ. ಇಲ್ಲ 100 ರುಪೀಸ್ಗಿಂತ ಕೆಳಗಡೆ ಇತ್ತು ಅಂತಂದರೆ 30 ರುಪೀಸ್ 35 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ 35 ರುಪೀಸ್ ಡೆಲಿವರಿ ಚಾರ್ಜ್ ಯಾಕೆ ಅಂಥೇಳಿ ಮಕ್ಕಳೇನಾದರೂ ಅವ್ರಿಗೇನಾದರೂ ಬೇಕಾಗಿರೋಂಥ ಪದಾರ್ಥವನ್ನು ಅವರು ಆರ್ಡ್ರ್ ಮಾಡಿಬಿಡ್ತಾರೆ. ನಾನು ನಿಮಗೆ ಇವತ್ತು ಏನು ಮಾಡಿದ್ದೀನಿ ಅಂದರೆ ಆ ದಿನ ಹೇಳ್ತಾ ಇದ್ದೆ, ಇಲ್ಲಿ ನ್ಯಾಷನಲ್ ಹೈವೇ ಹಾದು ಹೋಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದೆ. ಇವತ್ತು ಅಲ್ಲೊಂದು ಫ್ಲೈಓವರ್ ಇದೆ, ಲೋಕಿಕೆರೆಗೆ ಹೋಗೋ ರೋಡಲ್ಲಿ ಒಂದು ಫ್ಲೈಓವರ್ ಮಾಡಿದ ಚಿಕ್ಕದಾಗಿ. ಆ ಫ್ಲೈಓವರ್ ಮೇಲೆ ನಿಂತು ಯಾವ ರೀತಿ ರೋಡ್ ವ್ಯೂ ಕಾಣುತ್ತೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದನ್ನು ಕೂಡ ತಾವು ಗಮನಿಸ್ಬೋದು ಸ್ನೇಹಿತರೆ. ರೋಡ್ ಇಲ್ಲೇ ಹೋಗ್ತಾ ಇದೆ, ಏನು ದೂರ ಇಲ್ಲ, ಪಕ್ಕದಲ್ಲೇ ರೋಡ್ ಹೋಗ್ತಾ ಇರೋದ್ರಿಂದ ನಿಮಗೆ ಕಾಣುತ್ತೆ ಪಕ್ಕದಲ್ಲೇ ರೋಡ್ ಹೋಗ್ತಾ ಇದೆ. ಹಾಗಾಗಿ ಇದು ನೋಡೋರಿಗೂ ಕೂಡ ಖುಷಿಯಾಗುತ್ತೆ. ಒಂದು ಕಡೆ ರೋಡು, ಒಂದು ಕಡೆ ನೀರು, ಒಂದು ಕಡೆ ಮರ, ಒಂದು ಪ್ರಕೃತಿಯ ಸೌಂದರ್ಯದ ಮಧ್ಯೆ ನಾವು ಹಾದೋಗ್ತಾ ಇದ್ದೀವಿ ಅಂತೇಳಿ ನಮ್ಗೆ ಅನಿಸ್ತಾ ಇರುತ್ತೆ. ಹಾಗೆಯೇ ಇಲ್ಲಿ ಪಕ್ಷಿಗಳ ಕೂಗು ಕೂಡ ನೀವು ಕೇಳ್ಬೋದು. ಬೆಳಿಗ್ಗೆ ಬಂದುಬಿಟ್ರೆ ಸಾಕಷ್ಟು ಪಕ್ಷಿಗಳು, ಆ ಧ್ವನಿ ಕೇಳೋದಕ್ಕೇ ಒಂಥರ ಖುಷಿಯಾಗುತ್ತೆ. ಅದರಲ್ಲೂ ಎಸ್ಪೆಷಲಿ ಈ ಮಾನ್ಸೂನ್ ಮಳೆಗಾಲದಲ್ಲಿ ಕೋಗಿಲೆಗಳ ಕೂಗಾಗಿರ್ಬೋದು, ನವಿಲುಗಳ ಕೂಗು ಮತ್ತು ನರ್ತನ ಆಗಿರ್ಬೋದು, ಇವೆಲ್ಲ ನೋಡೋಕೆ ಒಂಥರ ಪ್ರಕೃತಿ ವಿಸ್ಮಯವಾಗಿ ಕಾಣ್ತಾ ಇರುತ್ತೆ. ಇದು ನೋಡಲಿಕ್ಕೆ ಖುಷಿಯಾಗುತ್ತೆ. ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ಅಟ್ಲೀಸ್ಟ್ ಒಂದು 10,000 ಹೆಜ್ಜೆಗಳನ್ನು ಡೈಲಿ ನೀವು ಇಡಿ ಅಂತೇಳಿ. ಯಾಕಂದರೆ ಈ ಆರೋಗ್ಯದ ಗುಟ್ಟಿರೋದೇ ವಾಕಿಂಗಲ್ಲಿ. ಈಗ ನಮ್ಮಂಥವ್ರು ಈಗ 45 ಮೇಲಾದವರು ರನ್ನಿಂಗ್ ಮಾಡೋಕ್ಕಾಗಲ್ಲ, ಆದರೆ ವಾಕಿಂಗ್ ಮಾಡ್ಬೋದು. ವಾಕಿಂಗ್ ಮಾಡಿದರೆ ಏನಾಗುತ್ತೆ, ನಿಮಗೆ ಒಬೆಸಿಟಿ ಅನ್ನೋ ಅವೆಲ್ಲ ಕಂಟ್ರೋಲ್ ಆಗುತ್ತೆ. ಆ ಏನು ಎನ್ಸೈಮ್ಸ್ ಇರುತ್ತೆ ಅದಕ್ಕೆ ಪೂರಕವಾಗಿರುವಂಥ ಎಲ್ಲವೂ ಕೂಡ ಕಂಟ್ರೋಲ್ ಆಗುತ್ತೆ. ನಿಮಗೆ ಒಬೆಸಿಟಿ ಕೂಡ ಬರಲ್ಲ, ಡಯಾಬಿಟಿಕ್ ಬರಲ್ಲ, ಯಾವುದೇ ರೋಗ ರುಜಿನಗಳು ಇರೋದಿಲ್ಲ. ಹೀಗೆ ಅನೇಕ ವಿಚಾರಗಳನ್ನು ವಾಕಿಂಗು ಒಳಗೊಂಡಿದೆ. ಹಾಗಾಗಿ ವಾಕ್ ಮಾಡಿ. ಏಜ್ ಆದವರು ರನ್ನಿಂಗ್ ಮಾಡೋಕ್ಕಾಗಲ್ಲ, ಯಾರಾದರೂ ಪ್ರಾಕ್ಟೀಸ್ ಇದ್ದರೆ ಅವ್ರು ಮಾಡ್ಬೋದೇ ಹೊರತು ಪ್ರಾಕ್ಟೀಸ್ ಇಲ್ಲ ಅಂದರೆ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಒಂದು 10,000 ಹೆಜ್ಜೆಯನ್ನು ವಾಕ್ ಮಾಡಿದರೆ ಸಾಕಂದರೆ ಒಂದು 3-4 ಕಿಲೋಮೀಟ್ರ್ ವಾಕ್ ಮಾಡಿದರೆ ಪರ್ ಡೇ. ಸೊ ಯು ವಿಲ್ ಗೆಟ್ ಲಾಟ್ ಆಫ್ ಎನರ್ಜಿ, ಎಂಥೂಸಿಯಾಸಮ್, ಆಲ್ಸೋ ಫ್ರೆಶ್ ಅಂತೇಳಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ. ನಾನು ನಿನ್ನೆ ಒಂದಿನ ವಾಕ್ ಮಾಡಲಿಲ್ಲ, ನನಗೇನೋ ಒಂಥರ ಕಳ್ಕೊಂಡಂಗೆ ಅನ್ನಿಸ್ತಾ ಇತ್ತು. ಯಾಕಂದರೆ ವಾಕಿಂಗ್ ಎವ್ರಿ ಡೇ ಮಾಡಿದರೆ ಒಂಥರ ಖುಷಿ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಎಷ್ಟು ವಾಕ್ ಮಾಡ್ತೀರಿ ಅಷ್ಟು ನಮ್ಮ ಹೃದಯಕ್ಕೆ ಭಾರಿ ಒಳ್ಳೆಯದು. ನೀವು ವಾಕಿಂಗ್ ಡೈಲಿ ಇಟ್ಕೊಂಡ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ನ ಅವಾಯ್ಡ್ ಮಾಡ್ಬೋದು. ಇದು ವೈಜ್ಞಾನಿಕವಾಗಿ ಟ್ರೂ ಆಗಿದೆ ಸ್ನೇಹಿತರೆ. ನಮ್ಮ ಕೈಲೇ ಇದೆ ಆರೋಗ್ಯ ಕಾಪಾಡ್ಕೊಳ್ಳೋದು. ನಾವು ಸುಮ್ಮನೆ ಏನೇನೋ ಜಂಕ್ ಫುಡ್ಗಳು ನೋಡಿ, ಮೊದಲೆಲ್ಲ ಜಂಕ್ ಫುಡ್ ತಿಂತಾ ಇರಲಿಲ್ಲ. ಮೊದಲೆಲ್ಲ ಬೀಸ್ಕೊಂಡು ಕುಟ್ಕೊಂಡು ಹಳ್ಳಿಯಲ್ಲಿ ತಿಂತಾಯಿದ್ರಿ. ಬೇಕ್ರಿ ಕಾನ್ಸೆಪ್ಟೇ ಇರಲಿಲ್ಲ, ಬೇಕ್ರಿಯಲ್ಲಿ ಮಾಡ್ತಾ ಇರಲಿಲ್ಲ. ಮೊದಲೇನಾದರೂ ಹಬ್ಬ ಬಂತು ಅಂದರೆ ಸ್ವೀಟ್ ಮಾಡೋರು, ಯುಗಾದಿ, ದೀಪಾವಳಿ ಆ ಥರ ಬಂದರೆ ಸ್ವೀಟ್ ಅಂದರೆ ಅವ್ರು ಪಾಯಸ ಮಾಡೋರು, ಬೇರೆ ಏನು ಮಾಡ್ತಾ ಇರಲಿಲ್ಲ. ಮತ್ತು ಅಜ್ಜಿಯವರು ಮನೆಯಲ್ಲಿದ್ದರೆ ಚಳಿಗಾಲದಲ್ಲಿ ಕೋಡ್ಬಳೆ, ನಿಪ್ಪಿಟ್ಟು ಆ ಥರ ಮಾಡ್ಕೊಳ್ಳೋರು. ಏನಿದ್ರೂ ಕೂಡ ನಿಮಗೆ ಸಿರಿಧಾನ್ಯದ್ದೇ ಅವರು ಸ್ವೀಟನ್ನು ಮಾಡೋರು. ಹಾಗಾಗಿ ಸಿರಿಧಾನ್ಯ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಈಗ ಎಲ್ರಿಗೂ ಗೊತ್ತಿದೆ. ಮೊದಲು ಸಿರಿಧಾನ್ಯವನ್ನು ನಾವು ಸಾಕಷ್ಟು ಬೆಳೀತಾ ಇದ್ವಿ. ನವಣೆ ಆಗಿರಲಿ, ಸಜ್ಜೆ ಆಗಿರಲಿ, ರಾಗಿ ಆಗಿರಲಿ, ಜೋಳ ಆಗಿರಲಿ, ಈಗ ಅನೇಕ ಪದಾರ್ಥಗಳನ್ನು ನಾವು ಬೆಳೀತಾ ಇದ್ವಿ. ನಾವು ಅದನ್ನು ಬೀಸಿಕೊಂಡು ತಿಂತಾಯಿದ್ವಿ. ಅವಾಗ ಬೀಸೋದ್ರಿಂದ ಏನಾಗುತ್ತೆ, ಕುಟ್ಟೋದು ಬೀಸೋದು ಮಾಡ್ತಾ ಇರೋದ್ರಿಂದ ನಮ್ಮ ಕೈಲಿ ನಾವೇ ಕುಟ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಫ್ರೆಶ್ ಆಗಿ ನಾವು ಮಾಡ್ಕೊತಾ ಇದ್ವಿ. ಅದು ಭಾಳ ಖುಷಿಯಾಗೋದು ನಮಗೆ. ಅದರಿಂದ ಆರೋಗ್ಯದ ಗುಟ್ಟು ಕೂಡ ಅಲ್ಲೇ ಇತ್ತು. ಈಗೇನು ಮಾಡ್ತೀವಿ ಹೇಳಿ, ಜಂಕ್ ಫುಡ್ಡು, ಫಾಸ್ಟ್ ಲೈಫ್ ಮಾಡ್ತೀವಿ, ಫಾಸ್ಟಾಗಿ ಮೇಲಕ್ಕೆ ಹೋಗ್ಬಿಡ್ತೀವಿ. ಮೊದಲೆಲ್ಲನೂ ಕೂಡ ಸ್ಲೋ ಪ್ರೋಸೆಸ್ ಇತ್ತು ನೋಡಿ. ಮೊದಲು ಒಲೆ ಅಡುಗೆ ಇತ್ತು, ಕಟ್ಟಿಗೆ ತರ್ತಾಯಿದ್ರು, ಅದನ್ನು ಕಡಿತಾಯಿದ್ರು, ಅದನ್ನು ಒಣಗಿಸ್ತಾಯಿದ್ರು, ಅದನ್ನು ಒಲೆಗೆ ಯೂಸ್ ಮಾಡ್ತಾಯಿದ್ರು.
ಸ್ವಲ್ಪ ಎಲ್ಲ ಸ್ಲೋ ಪ್ರೋಸೆಸ್ ಆಗ್ತಾಯಿತ್ತು. ಅಡುಗೆ ಮಾಡ್ತಾಯಿದ್ರು, ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ಹೀಗೆ ಎಲ್ಲ ಸ್ಲೋ ಮಾಡೋದ್ರಿಂದ ಆಹಾರವು ಕೂಡ ಚೆನ್ನಾಗಿ ಬೆಂದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಅದು ಊಟಕ್ಕೆ ಸಿಗ್ತಾಯಿತ್ತು. ಈಗೇನು ಮಾಡ್ತಾರೆ, ಎಲ್ಲನೂ ಕೂಡ ಫಾಸ್ಟ್. ಈಗ ಗ್ಯಾಸ್ ಇದೆ, ಬಂದರೂ ತಕ್ಷಣ ಗ್ಯಾಸ್ ಒಲೆನ ಆನ್ ಮಾಡ್ತಾರೆ. ಹಳ್ಳಿಯಲ್ಲೂ ಕೂಡ ಇವತ್ತು ಕಟ್ಟಿಗೆ ಸಿಗ್ತಾಯಿದ್ರು ಕೂಡ ಅಲ್ಲೂ ಕೂಡ ಗ್ಯಾಸ್ ಒಲೆ ಇದೆ. ಆ ಗ್ಯಾಸ್ ಒಲೆ ಇರೋದ್ರಿಂದ ಗ್ಯಾಸ್ ಮೇಲೆ ಅಡುಗೆ ಮಾಡೋದು ತಕ್ಷಣ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ. ಇಲ್ಲ ಅಂದರೆ ಝೊಮ್ಯಾಟೊ ಅದಿದು ಆರ್ಡರ್ ಮಾಡ್ತಾರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಿ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ತಾ ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ.